ಒಂದೂರಲ್ಲಿ ಒಬ್ರು ಪಂಡಿತ ಇರ್ತಾರೆ. ಅವರು ತಮ್ಮ ಮಠದ ಆವರಣದಲ್ಲಿ ಕೂತ್ಕೊಂಡು ದೇವರು ಆಪತ್ ಬಾಂಧವ ಅಂತ ಅಂದ್ಬಿಟ್ಟು ಪ್ರವಚನ ಮಾಡ್ತಾ ಇರ್ತಾರೆ. ಅವರ ಪ್ರವಚನ ಕೇಳೋದಕ್ಕೆ ಊರಿನ ನೂರಾರು ಜನ ಸೇರ್ತಾ ಇರ್ತಾರೆ. ಹೀಗೆ ಪ್ರವಚನ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಆ ಊರಿನ ಕೆರೆ ಒಡೆದ್ಬಿಟ್ಟು ನೀರು ಊರೊಳಕ ನುಗ್ಗುತ್ತೆ. ಜನ ಪ್ರಾಣ ಭಯದಿಂದ ಓಡೋಗ್ತಾರೆ. ಆದ್ರೆ ಪಂಡಿತ ಮಾತ್ರ, ನಾನು ದೇವರ ಬಗ್ಗೆ ಪ್ರವಚನ ಮಾಡುವವನು, ನನ್ನ ದೇವರು ಬಂದು ಕಾಪಾಡ್ತಾನೆ ಇಲ್ಲ ಅಂತಂದ್ಬಿಟ್ಟು ಮಠದಲ್ಲೇ ಕೂರ್ತಾರೆ. ಜನ ಮಾತ್ರ ಮಠ ಬಿಟ್ಟು ಓಡೋಗ್ತಾರೆ. ಕೆರೆ ನೀರು ಮಠದೊಳಕ್ಕೆ ನುಗ್ಗುತ್ತೆ. ಊರಿನ ಜನ ದೋಣಿ ತಗೊಂಡ್ಬಂದ್ಬಿಟ್ಟು ಪಂಡಿತರನ್ನ ಕರೀತಾರೆ. ಪಂಡಿತರ ಬನ್ನಿ ಹೋಗೋಣ, ನೀರು ತುಂಬಾ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ಪಂಡಿತರು, ಇಲ್ಲ ಇಲ್ಲ ನಾನು ಬರಲ್ಲ, ದೇವ್ರು ನನ್ನ ಕಾಪಾಡ್ತಾನೆ, ಒಂದ್ ವೇಳೆ ನಾನು ಬರೋದಾದ್ರೆ ದೇವರೇ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ, ನಾನ್ ಮಾತ್ರ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನೀರಿನ ಅರಿವು ತುಂಬಾ ಇರುತ್ತೆ. ಪಂಡಿತರು ಜಗಲಿ ಮೇಲೆ ಹೋಗಿ ಮೂಲೆಯಲ್ಲಿ ಕೂತ್ಕೊಂತಾರೆ. ಮತ್ತೆ ಇನ್ನೊಂದ್ ತಂಡ ಊರಿನ ಜನ ಒಂದ್ ದೋಣಿ ತಗೊಂಡು ಬರ್ತಾರೆ. ಪಂಡಿತರ, ಈಗ್ಲಾದ್ರೂ ಬನ್ನಿ, ನೀರು ತುಂಬಾ ಬರ್ತಾ ಇದೆ, ಇನ್ನೇನು ಮಠ ಮುಳುಗ್ಬೋದು ಅಂತ ಹೇಳ್ತಾರೆ. ಆಗ್ಲೂ ಕೂಡ ಪಂಡಿತರು, ಇಲ್ಲ ನಾನ್ ಬರಲ್ಲ, ದೇವ್ರು ಬಂದು ಕಾಪಾಡ್ತಾನೆ, ನಾನು ದೇವ್ರ ಬಗ್ಗೆ ಪ್ರವಚನ ಮಾಡೋನು, ನನಗ್ ಗೊತ್ತು ದೇವ್ರ ಬಗ್ಗೆ, ದೇವ್ರು ನನ್ನ ಕಾಪಾಡ್ತಾನೆ, ನೀವೇನು ನನ್ನ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ, ನೀವು ಹೋಗಿ ಅಂತ ಹೇಳ್ತಾರೆ. ನೀರು ಯಾವ ಲೆವೆಲ್ಗೆ ಬಂತು ಅಂದ್ರೆ ಇನ್ನೇನು ಮಠ ಮುಳುಗಿ ಹೋಗ್ಬೇಕು ಆ ಲೆವೆಲ್ಗೆ ಬಂತು. ಪಂಡಿತರು ಹೋಗ್ಬಿಟ್ಟು ಮಠದ ಮೇಲ್ಗಡೆ ಹೋಗಿ ಕೂತ್ಕೊಂತಾರೆ. ಆಗ ಊರಿನ ಜನ ಅಧಿಕಾರಿಗಳೊಂದಿಗೆ ದೋಣಿ ತಗೊಂಡು ಬರ್ತಾರೆ. ಪಂಡಿತರೆ, ಈಗ್ಲಾದ್ರೂ ಬನ್ನಿ, ತುಂಬಾ ಅಪಾಯ ಇದೆ, ಬನ್ನಿ ನೀರಿನ ಜಾಗ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಪರಿಪರಿಯಾಗಿ ಬೇಡ್ಕೊಂತಾರೆ. ಆಗ ಪಂಡಿತರು, ಇಲ್ಲ ದೇವರು ಬಂದು ನನ್ ಕಾಪಾಡ್ತಾನೆ, ನೀವು ನನ್ನ ಬಗ್ಗೆ ಯೋಚನೆನೇ ಮಾಡ್ಬೇಡಿ ಅಂತಂದು ಹೇಳ್ತಾರೆ. ಕೆರೆ ನೀರು ತುಂಬಾ ಬಂದ್ಬಿಟ್ಟು ಮಠ ಮುಳುಗಿ ಹೋಗುತ್ತೆ. ಆಗ ಪಂಡಿತರು ನೀರಲ್ಲಿ ಮುಳುಗಿ ಸತ್ತು ಹೋಗ್ತಾರೆ. ಸತ್ತ ನಂತರ ಪಂಡಿತರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ಪಂಡಿತರು ದೇವರನ್ನ ಭೇಟಿ ಆಗ್ತಾರೆ. ದೇವ್ರೆ, ಎಲ್ಲರ ದೃಷ್ಟಿಯಲ್ಲೂ ನೀನು ಆಪತ್ ಬಾಂಧವ, ನಂಬಿದವರ ಕೈ ಬಿಡುವವನಲ್ಲ, ನಾನಿನ್ನ ಎಷ್ಟೊಂದು ನಂಬಿದ್ದೀನಿ, ನೀ ನನ್ನನ್ನ ಯಾಕೆ ರಕ್ಷಣೆ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಪಂಡಿತರು ದೇವ್ರಿಗೆ ಕೇಳ್ತಾರೆ. ಆಗ ದೇವ್ರು ಪಂಡಿತಿಗೆ ಹೇಳ್ತಾನೆ, ನಾನು 3 ಬಾರಿ ನಿನ್ನ ಕಾಪಾಡೋದಕ್ಕಂತ ಅಂದ್ಬಿಟ್ಟು ದೋಣಿ ಕಳಿಸಿದೆ, ನೀನ್ ಬರ್ಲೇ ಇಲ್ಲ, ನಾನೇನ್ ಮಾಡಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ದೇವ್ರು ಹೇಳ್ತಾನೆ. ಈ ಕಥೆಯ ನೀತಿ ಇಷ್ಟೇ. ಅನೇಕ ಸಲ ನಾವೇನ್ ಮಾಡ್ತೀವಿ, ದೇವ್ರನ್ನ ನಾವು ನಂಬಿದೀವಿ, ದೇವ್ರೇ ನಮ್ಮನ್ನ ಬಂದು ಕಾಪಾಡ್ತಾನೆ ಅಂತ ಅಂದ್ಬಿಟ್ಟು ಬಹಳ ಹೇಳ್ತಾ ಇರ್ತೀವಿ. ಆದ್ರೆ ದೇವ್ರು ಯಾರಿಗೂ ಪ್ರತ್ಯಕ್ಷ ಆಗಲ್ಲ. ಆದ್ರೆ ದೇವ್ರ ರೂಪದಲ್ಲಿ ನಮ್ಮ ಸ್ನೇಹಿತರಿರ್ಬೋದು, ನೆರೆಹೊರೆಯರಿರ್ಬೋದು, ಯಾರೋ ಒಬ್ರು ಬಂದ್ಬಿಟ್ಟು ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಮಾತ್ರ ದೇವ್ರು ಬಂದು ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ, ಜನ ಬಂದು ಹೆಲ್ಪ್ ಮಾಡಿದ್ರು ಅಂತಾರೆ. ದೇವ್ರು ಯಾವತ್ತೂ ಪ್ರತ್ಯಕ್ಷ ಆಗಲ್ಲ. ದೇವ್ರು ಪ್ರತ್ಯಕ್ಷ ಆಗಿ ಯಾವತ್ತೂ ಬಂದು ನಿಮ್ಗೆ ಕೈ ಹಿಡಿದು ಸಹಾಯ ಮಾಡಲ್ಲ. ಆದ್ರೆ ದೇವ್ರ ರೂಪದಲ್ಲೇ ಜನಗಳನ್ನ, ನಿಮ್ಮ ನೆರೆಹೊರೆಯವರನ್ನ ಕಳಿಸ್ತೇನೆ. ಆಗ ನಾವೇ ಅಂತಿರ್ತೀವಲ್ವಾ ಎಷ್ಟೋ ಸರಿ, ನೀ ದೇವ್ರು ಬಂದಂಗ್ ಬಂದಿ, ನನಗೆ ಹೆಲ್ಪ್ ಮಾಡ್ದಿ, ದೇವ್ರೇ ನನಗೆ ಬಂದು ಹೆಲ್ಪ್ ಮಾಡ್ದ ಅನ್ನಷ್ಟು ಮಾತಾಡ್ತೀವಿ. ಅದೇ ಅಲ್ವಾ, ನಾವು ಸಂಕಷ್ಟದಲ್ಲಿದ್ದಾಗ ದೇವರೇ ಬಂದು ನಮಗೆ ಹೆಲ್ಪ್ ಮಾಡ್ಬೇಕಂತ ಏನಿಲ್ಲ. ದೇವ್ರ ರೂಪದಲ್ಲಿ ಯಾರು ಬಂದು ನಮಗೆ ಸಹಾಯ ಮಾಡಿದ್ರು ಅಷ್ಟೇ ಅಲ್ವಾ. ಈ ಕಥೆ ಬಗ್ಗೆ ನಿಮಗೆ ಏನ್ ಅನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.